ಇದರಲ್ಲಿ ಹಾಕ್ತಾಯಿದ್ರಿ ಇಲ್ಲ ಅಂತಲ್ಲ. ಆದ್ರೆ ಈ ಒಂದು ದುಡ್ಡಿನಿಂದ ಆ ಬರೋ ಟ್ಯಾಕ್ಸ್ನಿಂದ ಅದರೊಳಗೆ ಮತ್ತು ಈಗ ಇದೂ ಒಂದು 2,500 ಕೋಟಿ ರೂಪಾಯಿ ಇದನ್ನು ಒಂದು ಅದಕ್ಕೆ ಹಾಕಿದ್ರೆ ಜನಕ್ಕೆ ಕೊಟ್ಟಿದ್ರೆ ಲೋಕ ಕಲ್ಯಾಣಕ್ಕಾಗಿ ಅಂತ ನಾವು ಕೇಳ್ಬೋದು ಇವತ್ತು. ಆದರೆ ಇದು ನಡೆದಿದ್ದೇನು ಸುಳ್ಳಲ್ಲ, ಕೇಳೋದಂತೂ ಸುಳ್ಳಲ್ಲ, ಆದರೆ ಯಾವ ವ್ಯವಹಾರ ನಡೆದು ಏನು ಸುಳ್ಳಲ್ಲ. ಇದಕ್ಕೆ ಎಂಡ್ ಯಾವಾಗ ಆಗ್ತಾರಪ್ಪ ಲಂಚಾವತಾರಕ್ಕೆ ಎಂಡ್ ಅಂತ. ಪಾಪ ಹಿರಣ್ಯರು ಹಿಡ್ಕೊಂಡು ಎಲ್ಲರೂ ಲಂಚಾವತಾರ ಬಗ್ಗೆ ಸಾಕಷ್ಟು ಮಾತಾಡಿದವರು. ಮಾಸ್ಟರ್ ಹಿರಣ್ಯರಂತೆ ಲಂಚಾವತಾರ ಅಂತ ನಾಟಕನ ಮಾಡಿ ಬಂದುಬಿಟ್ರು. ಆದರೂ ಏನು ನಿಂತಿಲ್ಲ. ಹಿಂದೂ ಅದ ಲಂಚ ಇವತ್ತದ ಮುಂದೂ ಇರ್ತದೆ ಅಂತೇಳಿ ಇವತ್ತು ಅನುಸರಿಗತ್ತದಂತ್ರಿ. ಎಂಥ ಒಂದು ಹೋರಾಟ ಮಾಡಿದರು ಕೇಜ್ರಿವಾಲ್, ನಿಮಗೆ ಗೊತ್ತದ. ಅವ್ರ ಜೊತೆಗೆ ಅವರು ಅಣ್ಣಾಚಾರ್ಯ ಅವರು ದೆಹಲಿಯಲ್ಲೇ ಕರಪ್ಷನ್ ಇದ್ರ ವಿರುದ್ಧವಾಗಿ ಇಂಡಿಯಾ ನಿಂತದಪ್ಪ, ಅಗೇನ್ಸ್ಟ್ ಆಫ್ ಕರಪ್ಷನ್. ಇಂಡಿಯಾ ಈಸ್ ಅಗೇನ್ಸ್ಟ್ ಆಫ್ ಕರಪ್ಷನ್ ಅಂತ ದೊಡ್ಡ ಮೂಮೆಂಟ್ ಮಾಡಿದ್ರು. ಏನೇನೋ ಮಾಡಿದ್ರು, ಲೋಕಾಯುಕ್ತ ತರಬೇಕು, ಮಾಡಬೇಕು, ಏನೇನೋ ಮಾಡಿದರು. ಕೊನೆಗೆ ನಿಜವಾಗಿಯೂ ಅವರ ಮಾಡೋ ಉದ್ದೇಶ ಇದ್ರೆ ನಾವು ಅಧಿಕಾರ ಬರಬೇಕಾಯ್ತು. ಅಣ್ಣಾಚಾರ್ಯ ಅವರು ಇನ್ನೊಬ್ಬ ಮೋದಿಯವರಿಗೆ ಅನುಕೂಲ ಮಾಡಿಕೊಟ್ರು. ಇದರಿಂದ ಮೋದಿಯವರು ಇವ್ರ ಕಾಲದಲ್ಲಿ ಏನು ಲೋಕಪಾಲು ಆಗಲಿಲ್ಲ, ಲೋಕಾಯುಕ್ತ ಆಗಲಿಲ್ಲ, ಲೋಕಾಯುಕ್ತ ಸ್ಟ್ರಾಂಗೂ ಇಲ್ಲ. ಕರ್ನಾಟಕದಲ್ಲಿ ಲೋಕಾಯುಕ್ತ ಹೆಸರಿಗಿದ್ದಾರೆ ಪಾಪ ಅವರು ಅಧಿಕಾರಿಗಳು ಹಿಡಿತಾರ. ನಮ್ಮ ಪಾಟೀಲರು ಹಿಡಿತಂದು ಇವ್ರ ಕೈ ಕೊಡ್ತಾರ, ಇವರ ಅದ್ರ ಮೇಲೆ ಅವ್ಯವಹಾರ ಮಾಡ್ಕೊಂಡು ಬಿಡ್ತಾ ಇರ್ತಾರೆ. ಎಲ್ಲ ಕಡೆ ಅದ ಪರಿಸ್ಥಿತಿ. ಅದಕ್ಕೆ ಇದು ಏನು ನಿಲ್ತೈತಿ ಅಂತ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು. ಯಾಕಂದ್ರೆ ಇದು ಸಣ್ಣ ಆರೋಪ ಅಲ್ಲ. ಈಗ ನಾನು ಹೇಳಿದಂಗೆ ನಿಮಗೆ ಈಗ ಮೊಡಾದಾಗಿರ್ಬೋದು, ಅದ ನಂತರ ಈ ವಾಲ್ಮೀಕಿ ಹಗರಣ ಆಗಿರ್ಬೋದು, ಇದಾಗಿರ್ಬೋದು. ಅಂದ್ರೆ ನಿರಂತರವಾಗಿ ಈ 2.5 ವರ್ಷಕ್ಕೆ ಹೆಚ್ಚಿಗೆ